ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಿಗ್ಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫುಡ್ ಡೆಲಿವರಿ. ಸೊ ಈ ಫುಡ್ ಡೆಲಿವರಿ ಅಂದರೆ ಸ್ವಿಗ್ಗಿ ಫುಡ್ ಡೆಲಿವರಿಲಿ ಸ್ನೇಹಿತರೆ, ಈ ಸ್ವಿಗ್ಗಿ ಫುಡ್ ಡೆಲಿವರಿಲಿ ಇನ್ಸ್ಟಾಮಾರ್ಟ್ ಕೂಡ ಮಾಡ್ತಾನೆ. ಅಂದರೆ ಇನ್ಸ್ಟಾಮಾರ್ಟ್ ಅಂದರೆ ಇದು ಒಂದು ಗ್ರಾಸರಿ ಡೆಲಿವರಿ ಸ್ನೇಹಿತರೆ. ಸೊ ಇದನ್ನು ಕೂಡ ಸ್ವಿಗ್ಗಿಯವನು ಮಾಡಿಸ್ತಾನೆ. ಸೊ ಒಂದು ಇವಾಗ ಗ್ರಾಸರಿ ಡೆಲಿವರಿ ಅಂದರೆ ಇನ್ಸ್ಟಾಮಾರ್ಟಿಂದ ಒಂದು ಗ್ರಾಸರಿ ಆರ್ಡ್ರ್ ಬಿದ್ದಿದೆ, ಗ್ರಾಸರಿ ಡೆಲಿವರಿ. ಅದು ಏನಿದೆಯೋ ಗೊತ್ತಿಲ್ಲ. ಬನ್ನಿ, ಇದರ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಅಲ್ಲಿಗೆ ಹೋದ್ಮೇಲೆ ಆರ್ಡ್ರ್ ಕೊಡ್ತಾನೆ ಅಥವಾ ಇಲ್ಲೇ ಆರ್ಡ್ರ್ ಕೊಟ್ಟಿರ್ತಾನೆ. ಈಗ ನನಗೆ ಬಂದಿರೋದೇನು ಅಂತ ಅಂದರೆ, ಇನ್ಸ್ಟಾಮಾರ್ಟಿಂದ ಒಂದು ಆರ್ಡ್ರ್ ಬಂದಿದೆ, ಹೋಗಿ ಪಿಕಪ್ ಮಾಡಿ ಅಂತ ಒಂದು ಆರ್ಡ್ರ್ ಬಿದ್ದಿತ್ತು. ಸೊ ಅದಕ್ಕೆ 40 ರೂಪಾಯಿ ಏನೋ ಕೊಟ್ಟಿದ್ದ. ಸೊ ನನ್ನ ಆರ್ಡ್ರನ್ನ ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ. ಇನ್ಸ್ಟಾಮಾರ್ಟ್ ಹತ್ರ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗಿ ರೀಚ್ ಕೊಡೋಣ. ರೀಚ್ ಕೊಟ್ಟಾದಮೇಲೆ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗುರು, ಇದೇನು ಹೊಸ್ತಾ, ನೀನು ಇನ್ಸ್ಟಾಮಾರ್ಟಲ್ಲಿ ಎಲ್ಲ ಆರ್ಡ್ರ್ಗಳು ಬರುತ್ತೆ ಮಾಮೂಲಿ, ನಾವು ಮಾಡಿದ್ದೀವಿ, ಇದೇನು ಹೊಸ್ತು ಹೇಳ್ತಾ ಇದೆಯಾ ಅಂತ ಅನ್ಕೋಬೋದು. ಸ್ನೇಹಿತರೆ, ಯಾರಾದರೂ ಹೊಸಬ್ರು ಜಾಯ್ನ್ ಆಗಿರೋರಿಗೆ ಇನ್ಸ್ಟಾಮಾರ್ಟ್ ಅಂದರೆ ಏನು, ಸೊ ಇನ್ಸ್ಟಾಮಾರ್ಟಲ್ಲಿ ಯಾವ ಥರ ಆರ್ಡ್ರ್ ಬೀಳುತ್ತೆ, ಯಾವ ರೀತಿ ಪಿಕಪ್ಪು ಡ್ರಾಪು, ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಸ್ವಿಗ್ಗಿಯಲ್ಲಿ ಇನ್ಸ್ಟಾಮಾರ್ಟ್ ಆರ್ಡ್ರ್ ಬಿದ್ದರೆ ಯಾವ ಥರ ಇದನ್ನು ಪಿಕಪ್ ಮಾಡೋದು ಹಾಗೆ ಡ್ರಾಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡುವಂಥ ಒಂದು ಪ್ರಯತ್ನ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಗೊತ್ತಿರೋರು ಹಾಗೆ ವಿಡಿಯೋ ನೋಡಿ ಸಾಕು, ಗೊತ್ತಿರೋರಿಗೆ ಒಂಚೂರು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಪಿಕಪ್ಪೂ ದೂರ ಹೇಳ್ದ, 3 ಕಿಲೋಮೀಟ್ರ್ ಏನೋ ಎಳ್ದಿದ್ದಾನೆ ಪಿಕಪ್ಪು. ಬನ್ನಿ, ಎಲ್ಲಿ ಬಾಣಾವಾರದಲ್ಲಿ. ಸೊ ಬಾಣಾವಾರದಲ್ಲಿ ಒಂದು ಇನ್ಸ್ಟಾಮಾರ್ಟ್ ಇದೆ ಅಂತೆ, ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಬನ್ನಿ, ಈಗ ಆರ್ಡ್ರು ಪಿಕಪ್ ಮಾಡುವಾಗ ಸಿಗ್ತೀನಿ ಸ್ನೇಹಿತರೆ ನಾನು ನಿಮಗೆ. ಸ್ನೇಹಿತರೆ, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ, ಈಗ ಆರ್ಡ್ರ್ ಪಿಕಪ್ ಮಾಡೋಣ. ಸೊ ರೀಚ್ ಆದಮೇಲೆ ಬ್ಲಾಗರ? ಹಾಂ. ಯಾವುದು ಚಾನೆಲ್? ಕಿಲಾಡಿ ಕನ್ನಡಿಗ ಅಂತ. ಕಿಲಾಡಿ ಕನ್ನಡಿಗ? ಹಾಂ, ನೋಡಿರ್ತೀರಾ. ಈಗ ಇವತ್ತು ಬಂದಿದ್ದು ಆರ್ಡ್ರ್ ಬಿದ್ದಿದೆ ಒಂದು, ಚೆಕ್ ಮಾಡಕ್ಕೆ ಬಂದಿದ್ದೀರಾ? ಹಾಂ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ ಹತ್ರ ಅಂದರೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇಲ್ಲೇ ಇದೆ ಇನ್ಸ್ಟಾಮಾರ್ಟು. ಇಲ್ಲಿಗೆ ಬಂದಾದಮೇಲೆ ರೀಚ್ಡ್ ಪಿಕಪ್ ಲೊಕೇಶನ್ ಕೊಡಬೇಕು. ಕನ್ಫರ್ಮ್ ಅಂತ ಕೇಳುತ್ತೆ, ಕನ್ಫರ್ಮ್ ಕೊಡಬೇಕು. ಸೊ ಇದಾದಮೇಲೆ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. ಸೊ ವೆಯ್ಟ್ ಮಾಡೋಣ, ಮತ್ತೆ ಇಲ್ಲಿ ಆರ್ಡ್ರ್ ಕೊಡ್ತಾನೆ. ನೋಡಿ ಸ್ನೇಹಿತರೆ, ವೆಯ್ಟ್ ಮಾಡೋಕ್ಕೆ ಹೇಳ್ತಿದೆ. ಸ್ನೇಹಿತರೆ ನೋಡಿ, ಬಂತು ಆರ್ಡ್ರು. ಸ್ನೇಹಿತರೆ, ಏನೋ ಸ್ಕ್ಯಾನರ್ ಮಾಡೋಕ್ಕೆ ಹೇಳ್ತಿದ್ದಾನೆ, ಸ್ಕ್ಯಾನರ್ ಮಾಡೋಣ ಬನ್ನಿ. ಸ್ಕ್ಯಾನ್ ಮಾಡಬೇಕಾ? ಸ್ನೇಹಿತರೆ ನೋಡಿ, ಇಲ್ಲಿ ಸ್ಕ್ಯಾನರ್ ಇದೆ, ಸ್ಕ್ಯಾನ್ ಮಾಡೋಣ. ಅಂದರೆ ಸ್ಟೋರು ವೆರಿಫೈ ಮಾಡೋಕ್ಕೋಸ್ಕರ ಸ್ಕ್ಯಾನ್ ಮಾಡಬೇಕಷ್ಟೇ. ಪ್ಲೀಸ್ ಮೇಂಟೈನ್ ದಿ ಲೈನ್ ವಿತ್ ಕಮಿಂಗ್ ಟು ಕಲೆಕ್ಟ್ ಯುವರ್ ಪಾಯಿಂಟ್. ಸೊ ನೋಡಿ ಸ್ನೇಹಿತರೆ, ಬಂತು ಆರ್ಡ್ರು. ಇನ್ಸ್ಟಾಮಾರ್ಟಿಂದ 4 ಕಿಲೋಮೀಟ್ರ್ 43 ರೂಪಾಯಿ ಕೊಡ್ತಿದ್ದಾನೆ. ಸೊ ಕನ್ಫರ್ಮ್ ಆರ್ಡ್ರು ಕೊಡೋಣ. ಮೇಡಮ್ 8315 ಅವ್ರ ಹತ್ತಾರ ಇಲ್ಲಿಗೆ ಆರ್ಡ್ರು. ಒಳಗಡೆ ಬರ್ಬೇಕಾ? ಸ್ನೇಹಿತರೆ, ಹೆಲ್ಮೆಟ್ ತೆಗೆ ಕೇಳ್ತಿದ್ದಾರೆ. ಸೊ ಬನ್ನಿ, ಆರ್ಡ್ರ್ ಪಿಕಪ್ ಮಾಡ್ಕೊಂಬರೋಣ. ಸ್ನೇಹಿತರೆ, ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಸೊ ಈಗ ಗೋ ಆನ್ಲೈನ್. ಸ್ನೇಹಿತರೆ ನೋಡಿ, ಇದೇ ಇನ್ಸ್ಟಾಮಾರ್ಟ್ ಆರ್ಡ್ರು ಪಿಕಪ್ ಮಾಡಿದ್ದೀನಿ. ಸೊ ಬನ್ನಿ, ಈಗ ಹೋಗಿ ಡೆಲಿವರಿ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ?
4 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಸೊ ಇದು ಪ್ರೋಸೆಸ್ ಎಲ್ಲ ಒಂಥರ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಫಸ್ಟು ಸ್ಟೋರ್ ಹತ್ರ ಬಂದಮೇಲೆ ಆ ಸ್ಟೋರಿಗೆ ಸಂಬಂಧಪಟ್ಟಿದ್ದು ಒಂದು ಸ್ಕ್ಯಾನರ್ ಇದೆ. ಸೊ ಆ ಸ್ಕ್ಯಾನರ್ಗೆ ನಾವು ಸ್ಕ್ಯಾನ್ ಮಾಡಿದ್ರೆ ಆ ಸ್ಟೋರ್ ಹತ್ರ ಬಂದಿದ್ದೀವಿ ಅಂತ ಕನ್ಫರ್ಮ್ ಆಗುತ್ತೆ. ಕಸ್ಟಮರ್ ಬುಕ್ ಮಾಡಿರ್ತಾರಲ್ಲ, ಸೊ ಆ ಕಸ್ಟಮರ್ದೊಂದು ಸ್ಕ್ಯಾನರ್ ಇರುತ್ತೆ, ಅಂದರೆ ಅದೇ ಕವರ್ ಮೇಲೇ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆ ಸ್ಕ್ಯಾನರ್ ಏನೋ ತಗೊಳ್ಳಿಲ್ಲ ಅಂತಂದರೆ ಅದ್ರ ಮೇಲೆ ಒಂದು ಕೋಡ್ ಇರುತ್ತೆ, 4 ಅಂಕಿದು ಕೋಡ್ ಇರುತ್ತೆ. ಅಂದರೆ ತುಂಬ ಲೆಂತ್ ಇರ್ತದೆ. ಸೊ ಲಾಸ್ಟ್ 4 ಅಂಕಿ ಹೊಡೆದ್ರೆ ಸಾಕು, ಅದು ಕೋಡ್ನ ತಗೊಳುತ್ತೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಯಿತು, ಆರ್ಡ್ರ್ ಕನ್ಫರ್ಮ್ ನಾವು ಪಿಕಪ್ ಮಾಡಿದ್ದೀವಿ ಅಂತ. ಸೊ ಇದನ್ನು ನಾವು ಇವಾಗ ಹೋಗಿ ಡೆಲಿವರಿ ಮಾಡೋಣ. ಸೊ ಡೆಲಿವರಿ ಪ್ರೋಸೆಸ್ ಯಾವ ಥರ ಇರುತ್ತೆ, ಎಷ್ಟು ಕೊಡ್ತಾನೆ ಅಮೌಂಟು ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಇನ್ಸ್ಟಾಮಾರ್ಟು. ಸೊ ಇನ್ನು 50 ಮೀಟ್ರು ಅಂತ ತೋರಿಸ್ತಿದೆ, ನೇವೇ ಲೇಔಟ್. ಸೊ ಇಲ್ಲೇ ಇದೆ, ಇದು ಯಾವುದೋ ಸಪ್ತಗಿರಿ ಹಾಸ್ಪಿಟ್ಲ್ ಒಳಗಡೆ ಕರ್ಕೊಬಂದಿದೆ. ಸೊ ಕಸ್ಟಮರ್ಗೊಂದು ಕಾಲ್ ಮಾಡೋಣ, ನೋಡೋಣ ರೀ, ಕಾಲ್ ಮಾಡೋಣ. ಕಾಲ್ ಕಸ್ಟಮರ್. ಹಲೋ, ಮೇಡಮ್ ಸ್ವಿಗ್ಗಿಯಿಂದ? ಇಲ್ಲಿ ಝೊಮ್ಯಾಟೊ ಬ್ಯಾಗ್ ಇಟ್ಕೊಂಡಿದ್ದೀರಾ ತಾನೆ? ಹೌದು. ಸ್ನೇಹಿತರೆ, ಕಸ್ಟಮರು ಇಲ್ಲೇ ಇದ್ದಾರೆ. ಸೊ ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ನಾನು ನಿಮಗೆ ಎಷ್ಟು ಅಮೌಂಟ್ ಕೊಟ್ಟು ಅನ್ನೋದನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಡೆಲಿವರಿಗಿಂತ ಮುಂಚೆ ಒಂದು ಫೋಟೋ ತಕ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸೊ ಇದೇ ಒಂದು ಫೋಟೋ ಕೊಟ್ಬಿಡೋಣ. ಸೊ ಡೆಲಿವರಿಗಿಂತ ಮುಂಚೆ ಒಂದು ಫೋಟೋ ತಕ್ಕೊಳ್ಳಿ ಅಂತು. ಸೊ ಇದನ್ನೇ ಕೊಟ್ಟೆ, ಅಪ್ಲೋಡ್ ಇಮೇಜು. ಓಕೆ, ತಗೊಂತು ಸ್ನೇಹಿತರೆ. ಡೆಲಿವರಿಗಿಂತ ಮುಂಚೆ ಒಂದು ಫೋಟೋ ಕೊಡಿ ಅಂತ ಹೇಳ್ತಾಯಿತ್ತು. ಸೊ ನಾನು ಆಲ್ರೆಡಿ ಡೆಲಿವರಿ ಕೊಟ್ಬಿಟ್ಟೆ. ಆ ಕಸ್ಟಮರ್ ಒಳಗಡೆ ಹೊಂಟೋಗಿದ್ರು, ಏನೋ ಹಾಸ್ಪಿಟ್ಲ್ ಏನೋ ಅನ್ಸುತ್ತಿದ್ದು, ಸಪ್ತಗಿರಿ ಹಾಸ್ಪಿಟ್ಲು. ಸೊ ಇನ್ನೇನು ಮಾಡೋದು, ಅವ್ರನ್ನ ವಾಪಸ್ ಕರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರು ಹೋಗ್ತಾ ಇದ್ರಲ್ಲ, ಹಂಗೆ ಆ ಬಿಲ್ಡಿಂಗ್ದೇ ಫೋಟೋ ತೆಗೆದು ಕೊಟ್ಟೆ, ಅಪ್ಲೋಡ್ ಅಂತ ಕೊಟ್ಟೆ, ತಗೊಂತು. ಸೊ ಬನ್ನಿ ಇವಾಗ ಇದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಡೆಲಿವರಿ ಕಂಪ್ಲೀಟ್, ಕನ್ಫರ್ಮ್. ಓಕೆ ಸ್ನೇಹಿತರೆ, ಇದಕ್ಕೆ 44 ರೂಪಾಯಿ ಕೊಟ್ಟಿದ್ದಾನೆ. ವೇಟಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಅದೇನೋ 1 ರೂಪಾಯಿ ಕೊಟ್ಟಿದ್ದಾನೆ. ಸೊ ಈ ಥರ ಮಾಡ್ತಾಯಿದ್ರೆ ನಮಗೆ ವರ್ಕೌಟ್ ಆಗಲ್ಲ. ಇದು ಆಫ್ಲೈನ್ ಹೋಗ್ಬಿಡೋಣ ಈಗ. ಗೋ ಆಫ್ಲೈನ್. ಸೊ ಸ್ನೇಹಿತರೆ ನೋಡಿ, ನಾನು 1 ಅವರ್ ಲಾಗಿನ್ ಇದ್ದೀನಿ, 1 ಅವರ್ 4 ನಿಮಿಷ ಲಾಗಿನ್ ಇದ್ದೀನಿ. ಸೊ 74 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಡೀಟೇಲ್ಸ್ ನೋಡೋದಾದರೆ ಸ್ನೇಹಿತರೆ ನೋಡಿ, ಇನ್ಸ್ಟಾಮಾರ್ಟ್ದು 44 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಡಿಸ್ಟೆನ್ಸು 7.4 ಅಂದರೆ 7.5 ಕಿಲೋಮೀಟ್ರಿಗೆ ಕೇವಲ 44 ರೂಪಾಯಿ ಕೊಟ್ಟಿದ್ದಾನೆ. ಟೈಮಿಂಗ್ಸು 21 ನಿಮಿಷ ತಗೊಂಡಿದ್ದೀನಿ. ಸೊ ಈ ಥರ ಅಮೌಂಟ್ ಕೊಟ್ಟರೆ ಸ್ನೇಹಿತರೆ ಹೆಂಗೆ ಹೇಳಿ ಮಾಡೋದು? ಸ್ವಿಗ್ಗಿಲಿ ಅಟ್ಲೀಸ್ಟ್ ಪಾರ್ಟ್ ಟೈಮ್ ಅವ್ರಿಗೆ ಬರೋರ್ಗಾದ್ರೂ ಕಿಲೋಮೀಟ್ರಿಗೆ ಒಂದು 10 ರೂಪಾಯೋ 9 ರೂಪಾಯೋ 10 ರೂಪಾಯೋ ಈ ಥರ ಏನಾದರೂ ಕೊಟ್ಟರೆ ಒಂದು ವರ್ಕೌಟ್ ಆಗುತ್ತೆ. ಸೊ ಯಾವುದು ಇನ್ಸೆಂಟಿವ್ ಇಲ್ಲ, MGನೂ ಇಲ್ಲ. ಸೊ ಈ ಥರ ಪಾರ್ಟ್ ಟೈಮಲ್ಲಿ ವರ್ಕೌಟ್ ಆಗೋಲ್ಲ. ಸೊ ನಂದು ID ಟರ್ಮಿನೇಟ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಾಲ್ ಮಾಡ್ತಾಯಿದ್ರು ಅವಾಗವಾಗ. ಸೊ ID ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದು 1-2 ಆರ್ಡ್ರನ್ನ ಟ್ರೈ ಮಾಡಿದೆ. ಒಂದು ಇನ್ಸ್ಟಾಮಾರ್ಟ್ ಆರ್ಡ್ರು ಹಾಗೆ ಒಂದು ಸ್ವಿಗ್ಗಿ ಆರ್ಡ್ರು. ಸೊ ಸ್ವಿಗ್ಗಿ ಆರ್ಡ್ರನ್ನ ನೀವು ನೆನ್ನೆ ವೀಡಿಯೋದಲ್ಲಿ ನೋಡಿರ್ತೀರಿ. ಸೊ ಇನ್ಸ್ಟಾಮಾರ್ಟ್ ಆರ್ಡ್ರನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸ್ನೇಹಿತರೆ ಅಷ್ಟೇ, ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.